ಸಿಂದಗಿ ತಾಲೂಕಿನ ಬಂದಾ ಗ್ರಾಮದಲ್ಲಿ ಏಪ್ರಿಲ್ 12 ಭಾನುವಾರದಂದು ಜಯಶ್ರೀ ಮಾಗಣಿಗೇರಿ ಅನ್ನೋ ಯುವತಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ಸಂಬಂಧ ಮಂಗಳವಾರ ಮಧ್ಯಾಹ್ನ ಕುಟುಂಬಸ್ಥರು ಗ್ರಾಮಸ್ಥರು ಸೇರಿದಂತೆ ಅನೇಕರು ಸಿಂದಗಿ ಪೊಲೀಸ್ ಠಾಣೆ ಮುಂದೆ ಬಂದು ಪ್ರತಿಭಟನೆ ನಡೆಸಿದರು. ಘಟನೆ ನಡೆದು 3 ದಿನವಾದರೂ ಆರೋಪಿಯನ್ನು ಬಂಧಿಸಿಲ್ಲ. ನಮ್ಮ ಮಗಳ ಸಾವಿಗೆ ಕಾರಣನಾಗಿರುವ ಹುಡುಗನನ್ನು ಈ ಕೂಡಲೇ ಬಂಧಿಸಬೇಕು, ನಮಗೆ ನ್ಯಾಯ ಕೊಡಿಸಬೇಕು ಎಂದು ಆಗ್ರಹಿಸಿದರು. ಮದುವೆ ಮುರಿದು ಬೀಳಲು ಯುವತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣನಾದವನನ್ನು ಬಂಧಿಸಿ ಕಾನೂನು ಪ್ರಕಾರ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದರು. ಮೃತ ಯುವತಿಯ ತಂದೆ ತಾಯಿ ಸೇರಿದಂತೆ ಸಂಬಂಧಿಕರು ಕಣ್ಣೀರು ಹಾಕಿದರು. ಇದೇ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಸಹ ನಡೆಯಿತು. ಈ ಪ್ರಕರಣದಲ್ಲಿ ರಾಜಕೀಯ ಮಾಡಲಾಗುತ್ತಿದೆ, ಯಾರದೋ ಒತ್ತಡಕ್ಕೆ ಪೊಲೀಸರು ಮಣಿಯುತ್ತಿದ್ದಾರೆ ಎಂದು ಆರೋಪಿಸಲಾಯಿತು. ನಾಳೆ ಸಂಜೆ ಒಳಗೆ ಆರೋಪಿಯನ್ನು ಬಂಧಿಸಲಾಗುವುದು ಎಂದು ಪೊಲೀಸರು ಭರವಸೆ ನೀಡಿದ ಬಳಿಕ ಪ್ರತಿಭಟನೆಯನ್ನು ಕೈಬಿಡಲಾಗಿದೆ. ಒಂದು ವೇಳೆ ಆರೋಪಿಯನ್ನು ಬಂಧಿಸದಿದ್ದರೆ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಅನ್ನುವ ಎಚ್ಚರಿಕೆ ನೀಡಲಾಯಿತು. ಈ ವೇಳೆ ಬಂದಾಳ ಗ್ರಾಮದ ನಿಂಗನಗೌಡ ಬಿರಾದಾರ್, ಕಾಂಗ್ರೆಸ್ ಮುಖಂಡ ರಾಕೇಶ್ ಕಲ್ಲೂರ್, ಬಿಜೆಪಿ ಮುಖಂಡ ನಂದಕುಮಾರ್ ಗಡಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ದಿವಸ ಒಬ್ಬ ಬಡ ಹೆಣ್ಣು ಜೀವ ಹೋದ್ರು ಕೂಡ ಇವತ್ತು ಪೊಲೀಸ್ ಇಲಾಖೆ 3 ದಿವಸ ಇನ್ನೂ ಕಣ್ಣು ಮುಚ್ಚಿ ಕುಂತದ. ನಾನು ನಿನ್ನೆ ಬಾಡಿ ತಂದು ಮಳೆ ಮ್ಯಾಗ ಹಾಕದ ಬಳಕ ಸುಮಾರು 1.5 ತಾ 2 ತಾಸು ಕಳಿಸ್ರ ಬಿಸಿಲೊಳಗೆ. ಅಲ್ಲಿ ಪರಿಸ್ಥಿತಿ ಹೆಣ್ಮಕ್ಳು ನೀವೆಲ್ಲ ಮಾಧ್ಯಮದ ಬಂದು ನೋಡಿರಿ ಪರಿಸ್ಥಿತಿ ಏನಾಗಿದೆ, ಪರಿಸ್ಥಿತಿ ಹೆಣ್ಮಕ್ಳು ಅಂತೇಳಿ 2.5 ತಾಸು ಬರೇ ಬರ್ತಾರೆ ಸಾಹೇಬ್ರು, ಬರ್ತಾರೆ ಎಲ್ಲ ಇಲಾಖೆಯಲ್ಲಿ ಹೇಳಿದ್ರೆ ಕೊನೆಗೆ ನಾವೆಲ್ಲ ಹೊಚ್ಚಿಗೆದ್ದ ಬಳಕ ಆಮೇಲೆ PSI ಸಾಹೇಬ್ರು ಇಲ್ಲಿ ಬಂದ ಬಳಕ ನಾವಾಗೇನಾದ್ರು ಅವ್ರ ತಂದೆ ಅಥವಾ ತಾಯಿನ ಅರೆಸ್ಟ್ ಮಾಡಿವಿ. ಅರೆಸ್ಟ್ ಮಾಡಿ ಸ್ಟೇಷನ್ ಕುಂದಿರ್ತಾರೆ. ಯಾರು ನಮ್ಗೆ ಇಲ್ಲಿ ಸ್ಟೇಷನ್ ಬಂದು ಏನ್ ಹೇಳ್ತಾರೆ ಅವರು, ಮತ್ತೆ ತಾಯಿಗೆ ಅಲ್ಲೇ ದಾರಿ ಬಿಟ್ಟವ್ರು. ಯಾಕೆ ಬಿಟ್ಟವ್ರಪ್ಪ ಅಂದ್ರೆ ಯಾರೋ ಒಬ್ರು ಫೋನ್ ಹಚ್ಚಿ ಅದಕ್ಕೆ ಬಿಟ್ಟವ್ರ. ಅಂದ್ರೆ ಈ ಜಗತ್ತಿನೊಳಗೆ ಬಡವ ಬದುಕಬಾರ್ದು ಅಂತ ನಾ ಕೇಳ್ತೀನಿ. ಒಟ್ಟು ಹುಡುಗಿ ಫೋಟೋ ಎಲ್ಲ ಕಡೆ ವೈರಲ್ ಮಾಡಿ ಇವತ್ತು ಹುಡುಗಿ ಮನಸ್ಸಿಗೆ ಆತ್ಮಹತ್ಯೆ ಮನನೊಂದು ಆತ್ಮಹತ್ಯೆ ಮಾಡಿ ಜೀವ ಹೊಡ್ಕೊಂಡಿದೆ. ಇದು 3 ದಿವಸ ಆದ್ರೂ ಯಾರು ಇಲಾಖೆ ಇವತ್ತು ಕಣ್ತಿರ್ಲತ್ತಿರಲ್ಲ. ಇನ್ನೊಂದು ಬರೀ ಅರೆಸ್ಟ್ ಮಾಡ್ತಿರ್ತಾರೆ. ಇದೇ ತಿಂಗಳು 27 ಲಗ್ನದ 4 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಹಾಕಿ ಬಂದಿನಿ. 27 ಲಗ್ನದ ಇವತ್ತು ತಂದೆ ತಾಯಿ ಪರಿಸ್ಥಿತಿ 10 ಲಕ್ಷ ರೂಪಾಯಿ ಸಾಲ ಮಾಡಿ ಇವತ್ತು ಹುಡುಗಿಗೆಲ್ಲ ಲಗ್ನದೆಲ್ಲ ವ್ಯವಸ್ಥೆ ಮಾಡ್ಯಾರಿ. ಎಲ್ಲಾ ಫೋಟೋ ಏನೇನ್ ಮಾಡಿ ಎಲ್ಲ ನಿಮ್ಮ ಮಾಧ್ಯಮದಲ್ಲಿ ನೋಡಿರಿ, ಮಾಧ್ಯಮದಲ್ಲಿ ಬಂದು ಆಲ್ರೆಡಿ ಈ ಹೆಣ್ಮಗಳು ಇಲ್ಲಿ ಸಿಂದಗಿ ಬಜಾರ್ದಾಗ ಕೂಲಿ ಇಲ್ಲಿ ಕಾಯಿಪಲ್ಲೆ ಮಾಡ್ತಾರ, ನೀವೆಲ್ಲ ನೋಡಿರಿ. ಇದೆಲ್ಲ ಗೊತ್ತಿದ್ರ ಸಮೇತ ಪೊಲೀಸ್ ಇಲಾಖೆ ಕಣ್ಣು ಮುಚ್ಚಿ ಕೂತಪ್ಪ. ಇದು ರಾಜಕೀಯ ಕುಮ್ಮಕ್ಕ ನಮ್ಗೆ ಅನಿಸ್ಲಕತ್ತ. ಇದು ಹುಡುಗ ಗೊತ್ತದವ್ರಿಗೆ ಎಲ್ಲದ ಗೊತ್ತ, ನಮ್ದು ಹೇಳ್ತಾರಲ್ಲ. ಆಮೇಲೆ ಬೆಂಗಳೂರು ಹೋಗ್ಯಾನ ಸರ್, ಅವ್ನು ಬೆಂಗಳೂರು ಒಳಗಡೆ ಹೊತ್ಕೊಂಡು ಬೆಂಗಳೂರು ಹೋಗ್ಯಾನ ಹೇಳಿ ಬೆಂಗಳೂರು ಒಳಗಡೆ ಹೊತ್ಕೊಂಡು ಅಂತ ಹೇಳಿ ಅವನಿಗೆ ಮಧ್ಯದಾಗ ಅರೆಸ್ಟ್ ಮಾಡೋದೈತವ್ರು. ಅವ ಇಲ್ಲಿ ಮಧ್ಯ 2 ಗಂಟೆಗೆ ಹೋದಾಗ ಇವ್ರು ರಾತ್ರಿ 1 ಗಂಟೆ ಇಲ್ಲಿಂದ ಗಾಡಿ ಬಿಟ್ರೆ ಇಲ್ಲಿ ರಾತ್ರಿ 1 ಗಂಟೆಗೆ ಸೀತಾನ ಬೆಳಿಗ್ಗೆ ಸುಮಾರು 6 ರಿಂದ 7 ಗಾಡಿ ಚೇಂಜ್ ಮಾಡ್ಕೊಂಡು ಕಡಿಗೆ ಆಗ್ಬಿಟ್ಟದ. ನಾವು ಒಬ್ಬನೇ ಮಾಡಿದ್ವಿ, ಶ್ರೀಶೈಲ್ ಬಡ ಒಬ್ಬನೇ ಮಾಡಿದ್ರಿ ನಾವು. ಬೇರೆ ಆರೋಪಿ ಅಲ್ಲ, ಒಬ್ಬನೇ ಮೇನ್ ಆರೋಪಿ ಅವನೇ. ಆ ಹುಡುಗಿ ಸಾಯ್ಲಕ್ ಕಾರಣ ಮೇನ್ ಆರೋಪಿ ಒಬ್ಬನೇ, ಬೇರೆ ಯಾರಲ್ಲ, ಬೇರೆ ಇನ್ನೊಬ್ರು ಆರೋಪ ಮಾಡಿಲ್ಲ. ಆ ಹುಡುಗಿ ಟಾರ್ಚರ್ ಮಾಡಿ ಹುಡುಗಿ ಫೋಟೋ ಎಲ್ಲ ಮಾಡಿ ಆಕಿಗೆ ಜೀವ ಬೆದರಿಕೆ ನಾನು ಲಗ್ನ ಆಗ್ಲಿಕ್ಕಪ್ಪ ಅಂದ್ರೆ ನೀವು ಸಾಯ್ ಹೊಡಿತೀನಿ ಏನೋ ಜೀವ ಬೆದರಿಕೆ ಹಾಕ್ಯಾನ ಆಕಿ. ಸರ್ 100% ರಾಜಕೀಯ ತಗೋತೀವಿ ನಾವು. 100% ರಾಜಕೀಯ ಅಲ್ರಿ. ಮಧ್ಯದಾಗ ತಾಯಿಗೆ ಅರೆಸ್ಟ್ ಮಾಡ್ಕೊಂಡ್ ಬಂದು ಮಧ್ಯ ತಂದು ಬಿಡ್ತಾರ ಅಂದ್ರೆ ಏನು ಉದ್ದೇಶ ಅದ ಅಷ್ಟೇ. ಈಗ ಎಂ ಬಿ ಪಾಟೀಲ್ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ರಲ್ಲ ನೀವು, ಅಂದ್ರೆ ಸ್ಥಳೀಯ ಆಡಳಿತದಲ್ಲಿ ಏನಾದ್ರು ವೈಫಲ್ಯ ಅದ ಅಂತ ಹೇಳ್ತಾರೆ ಇಲ್ಲಿರುವಂತ ಅವ್ರ ಗಮನಕ್ಕೂ ತೊಗೊಂಡ್ ಬರ್ತೀನಿ ನಾನು. ಈಗ ಇರೋರಂತರು ಅಶೋಕ್ ಮನಗೋಳಿ ನಮ್ಮ ಶಾಸಕರೇ ಇದಾರೆ, ನಾನು ಕೂಡ ಕಾಂಗ್ರೆಸ್ ಒಳಗಡೆನೆ ಇದ್ದೀನಿ. ಅವ್ರ ಗಮನಕ್ಕೂ ತೊಗೊಂಡ್ ಬರ್ತೀನಿ. ಯಾಕೆ ಇದು ಡಿಲೇ ಆಗ್ಯದ ಅನ್ನೋದು ನನಗೆ ಪೂರ್ತಿ ಮಾಹಿತಿ ಇಲ್ಲ ಇನ್ನೂವರೆಗೂ. ಆದ್ರೂ ಕೂಡ ಇದನ್ನ ನಾನು ಎಂ ಬಿ ಪಾಟೀಲ್ ಸಾಹೇಬ್ರ ಗಮನಕ್ಕೂ ತೊಗೊಂಡ್ ಬರ್ತೀನಿ, SP ಅವ್ರ ಗಮನಕ್ಕೂ ತೊಗೊಂಡ್ ಬರ್ತೀನಿ, ಅಶೋಕ್ ಮನಗೋಳಿ ಅವ್ರ ಗಮನಕ್ಕೂ ತೊಗೊಂಡ್ ಬರ್ತೀನಿ. ಅಕಸ್ಮಾತ್ ಆಗಿ ನಾಳೆವರೆಗೂ ಅರೆಸ್ಟ್ ಆಗ್ಲಿಲ್ಲ ಅಂತಂದ್ರ ನಾವು ಬಿಜಾಪುರ SP ಆಫೀಸರ್ನ ಮುತ್ತಿಗೆ ಹಾಕೋದು ಕನ್ಫರ್ಮ್. ಅಂದ್ರೆ ಇಲ್ಲಿ ಯಾರು ವೈಫಲ್ಯ ಅಂತೀರಿ? ಪೊಲೀಸ್ ಇಲಾಖೆ ವೈಫಲ್ಯ ಅಲ್ಲ, ಪೊಲೀಸ್ ಇಲಾಖೆನೇ ವೈಫಲ್ಯ. ನೋಡ್ರಿ, ಆಕ್ಚುಲಿ ಹೇಳ್ತಾ ಇದಾರೆ, ನನಗಂತೂ ಗೊತ್ತಿಲ್ಲ, ಹೇಳ್ತಾ ಇದಾರೆ ತಗೊಂಡ್ ಬಂದಿದಾರೆ. ಅವ್ರ ತಾಯಿ ತಂದೆಗೆ ಅರೆಸ್ಟ್ ಮಾಡ್ಕೊಂಡು ಜೀಪ್ ಅಲ್ಲಿ ಹಾಕೊಂಡ್ ತಗೊಂಡ್ ಬರ್ತಾ ಇದಾರಂತ. ಯಾರೋ ಒಬ್ರು ಫೋನ್ ಹಾಕಿ ಅವ್ರನ್ನ ಅಲ್ಲೇ ಬಿಡ್ರಿ ಅಂತ ಹೇಳ್ತಾರಂತಂದ್ರ ಇದ್ರದ್ರ ಒಳಗ ಪೊಲೀಸರು ವೈಫಲ್ಯ ಇರ್ಬೇಕಲ್ಲ. ಅದೇ ಕಾರಣಕ್ಕೆ ನಾವು ಹೇಳ್ತಾ ಇರೋದು, ನಾಳೆ ಬೆಳಗ್ಗೆ ತನಕ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರ ನಾವು SP ಆಫೀಸ್ ಮುತ್ತಿಗೆ ಹಾಕ್ತೇವ್. ಅದ್ರ ಒಳಗ ಇವತ್ತ ಇಲ್ಲಿ ಯಾರದೇ ಕೈವಾಡಿತ್ತಂದ್ರೂ ಅವ್ರಿಗೆ ನಾವು ಬಿಡಲ್ಲ. ಬಂದಾಳ ಗ್ರಾಮದ ನಮ್ಮ ಸಮಾಜದ ಸಹೋದರಿ ಜಯಶ್ರೀ ಬಿರಾದಾರ ಮುಂದಿನ ತಿಂಗಳ 27ನೇ ತಾರೀಕಿಗೆ ಇದೇ ತಿಂಗಳ 27ನೇ ತಾರೀಕಿಗೆ ನಮ್ಮ ಸಹೋದರಿಗೆ ಮದುವೆ ಫಿಕ್ಸ್ ಆಗಿದ್ದು. ಹುಡುಗ ಸ್ವಲ್ಪ ಹಳೆ ಇದ್ರ ಸಂಬಂಧ ಆ ಮದುವೆ ಆಗುವಂಥ ಹುಡುಗನಿಗೆ ಫೋಟೋ ಕಳಿಸಿದ್ದ. ಆ ಫೋಟೋ ಏನೈತಲ್ಲ, ಆ ಮದುವೆ ಆಗುವಂಥ ಹುಡುಗನಿಗೆ ಕಳಿಸಿದ್ದ ಕಾರಣ ಅದು ಮದುವೆ ಇದು ಆದ ಕ್ಷಣ ಈ ಹುಡುಗಿ ಹೋಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಇವನು ಸ್ವಲ್ಪ ಪರ್ಸ್ನಲ್ ಫೋಟೋಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಹುಡುಗಿ ಅಣ್ಣ ಹಾಗೂ ಗಂಡನಿಗೆ ಫೋಟೋ ಕಳಿಸಿದ್ದಕ್ಕೆ ಹುಡುಗಿ ಮನನೊಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾಳ. ಮತ್ತು 3 ದಿವಸ ಆಯ್ತಕ್ಕಿ ಸೂಸೈಡ್ ಮಾಡ್ಕೊಂಡ್ಕೇರಿ. ಇನ್ನೂವರೆಗೆ ಆದರೂ ಯಾರು ಏನೂ ಮಾಡಿಲ್ಲ. 3 ದಿವಸ ಆಯ್ತಕ್ಕಿ ಬಿದ್ದು ನಿನ್ನೇನೋ ಇದು ಮಾಡಿದ್ರು. ಆಮೇಲೆ ಹುಡುಗನ ತಂದೆ ತಾಯಿನ ಕರ್ಕೊಂಬರುವಾಗೂ ನಡು ರಸ್ತೆಯಲ್ಲಿ ಯಾರೋ ಫೋನ್ ಮಾಡಿದ್ರಂತೇಳಿ
ಅಲ್ಲೇ ಬಿಟ್ಟು ಬರ್ತಾರ. ಮತ್ತು FIR ಮಾಡ್ಯಾರ. FIR ಮಾಡಿದ್ರೆ ಇನ್ನೂವರೆಗೆ ಆದರೂ ಹುಡುಗಗೆ ಅರೆಸ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆ ಹುಡುಗ ತಂದೆ ತಾಯಿನೂ ಕರೆಸಿಲ್ಲ, ಏನೂ ಮಾಡಿಲ್ಲ. ಇವತ್ತಿನ ದಿವಸ ಇಲ್ಲಿ ನಾವು ಈ ಸಿಂದಗಿ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕೀವಿ. ಅವನಿಗೆ ಇವತ್ತು ಸಂಜೆ ನೋಟಿಗೆ ಅರೆಸ್ಟ್ ಮಾಡುವವರೆಗೆ ನಾವು ಇಲ್ಲೇ ಧರಣಿ ಕೊಡ್ತೀವಿ. ಅವ್ನು ಅರೆಸ್ಟ್ ಮಾಡೋ ತನಕ ನಾವು ಎದ್ದು ಹೋಗಂಗಿಲ್ಲ. ಆ ಸಹೋದರಿಗೆ ಒಟ್ಟು ದಯಮಾಡಿ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕೇಳ್ತೀವಿ. ಅವಳು ನಮಗೆ ಸಹೋದರಿ ಸಮಾನ. ಎಲ್ಲ ಪ್ರಕರಣಗಳಲ್ಲಿ ನಾವು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಅವತ್ತು ಇನ್ಸಿಡೆಂಟ್ ಆದ ಏನು ರಾತ್ರಿ 7-7:30 ಇನ್ಸಿಡೆಂಟ್ ಆಗಿದ್ದು ಮಾಹಿತಿ ಬಂತು. ಒಂದು ಲೊಕೇಶನ್ ಚೆಕ್ ಮಾಡಿದರೆ ಆನ್ ದ ವೇ ಬೆಂಗಳೂರಿತ್ತು. ತಕ್ಷಣ ಒಂದು ವೆಹಿಕಲ್ ಮಾಡಿ ನಮ್ಮ ಸಿಬ್ಬಂದಿ ಡೆಬಿಟ್ ಮಾಡಿ ಕಳಿಸ್ಕೊಟ್ಟಿವಿ. ಭಾಳ ಕಂಟಿನ್ಯೂ ಲೊಕೇಶನ್ ತೊಗೊಳ್ತಾ ಈಗ ಪ್ರಶಾಂತ್ ಹೇಳ್ದ ಮುಂದಿನ ಸ್ಟೇಷನ್ಗಳಿಗೆ ಹೇಳಿ ಇಟ್ಟಿಸ್ಬೋದಾಗಿತ್ತು ಅಂತೇಳಿ ಆ ಕೆಲಸನೂ ಮಾಡಿದ್ದೀವಿ. ಅವ ಹೋಗ್ತಕ್ಕಂಥ ಯಾವ ವೆಹಿಕಲ್ ಇತ್ತು ಆ ವೆಹಿಕಲ್ಲಿಂದ ಇಳಿದು ಬೇರೆ ವೆಹಿಕಲ್ ಹೋಗಿದ್ದಾರೆ. ಆ ವೆಹಿಕಲ್ಗೆ ಬೇರೆ ಡ್ರೈವರ್ ಅಂತ ನಾವು ಆ ಪ್ರಯತ್ನ ಮಾಡಿದ್ವಿ. ಬೆಳಗ್ಗೆ 6 ಗಂಟೆವರೆಗೂ, ನಿನ್ನೆ ದಿವಸ ಬೆಳಗ್ಗೆ 6 ಗಂಟೆವರೆಗೂ ಅವ್ರ ಫೋನ್ ಚಾಲೂ ಇತ್ತು. ಕಂಟಿನ್ಯೂ ಟ್ರ್ಯಾಕ್ ಮಾಡಿದ್ದೀವಿ. ನೆಲಮಂಗಲ ಹೋದ್ಮೇಲೆ ಫೋನ್ ಸ್ವಿಚ್ ಆಫ್ ಆಗಿದೆ. ಅದಾದಮೇಲೂ ಪ್ರತಿ ಅವರ್ ಟು ಅವರ್ ನಮ್ಮ ಸಿಬ್ಬಂದಿ ಬೆಂಗಳೂರಾಗಿದ್ದ ಸಿಬ್ಬಂದಿಗಳಿಗೂ ಕಂಟಿನ್ಯೂಸ್ ನಾವು ಮಾತಾಡ್ತಿರ್ತೀವಿ. ಮತ್ತು ನಾವು ಇಲ್ಲಿ ಏನು ಮಾಡೋದಂತ ಹೇಳ್ಬಿಟ್ಟು ಪ್ರಶಾಂತ್ PS ಅವರಿಗೂ ನಾನು ಹೇಳ್ಕೊತಾ ಇದ್ದೀನಿ ಕಂಟಿನ್ಯೂಸ್ ಆಗಿ. ಆಮೇಲೆ ಈ ಪ್ರಕರಣದಲ್ಲಿ ಯಾವುದೇ ರಾಜಕೀಯ ಒತ್ತಡ ಇನ್ನೊಂದು ಹೇಳ್ತಾ ಇದ್ದಿಲ್ಲ, ಅದು ಯಾವುದೂ ಇಲ್ಲ ನಮ್ಗೆ. ಸುಮ್ಮನೆ ತಪ್ಪು ಕಲ್ಪನೆ ತಿಳ್ಕೊಂಡು ಬೇಡ. ಇದರಲ್ಲಿ ಯಾವುದೇ ರಾಜಕಾರಣದ ಒತ್ತಡ ಇಲ್ಲ, ಯಾವುದೂ ಸಂಬಂಧನೂ ಇಲ್ಲ. ಯಾರಿಗೂ ಒತ್ತಡ ಹಾಕಿಲ್ಲ. ನನಗಾಗಲಿ PS ಅವರಾಗಲಿ ಮೇಲಾಧಿಕಾರಿಗಳಿಗಾಗಲಿ ಯಾವುದೂ ಒತ್ತಡ ಇಲ್ಲ. ಇದರಲ್ಲಿ ಆ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ. ಆ ಹೆಣ್ಣುಮಗಳಿಗೆ ಅನ್ಯಾಯ ಆದಂಥ ಹೆಣ್ಣುಮಗಳಿಗೆ ನಾವು ಶೀಘ್ರದಲ್ಲೇ ಆರೋಪಿಯನ್ನು ಬಂಧಿಸಿ ಅವನಿಗೆ ಕಾನೂನು ಕ್ರಮ ಜರುಗಿಸ್ಬೇಕಂತೇಳಿ ನಾವು ಸತತ ಪ್ರಯತ್ನದಲ್ಲಿದ್ದೀವಿ. ಈಗಾಗಲೇ ಅವನು ನಂಬರ್ನು ಸ್ವಿಚ್ ಆಫ್ ಇದೆ. ನಾವು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡತ್ತೀವಿ, ಎಲ್ಲ ಟ್ರ್ಯಾಕ್ ಮಾಡತ್ತೀವಿ. ಎಲ್ಲಿ ಸ್ವಲ್ಪ ಕ್ಲೂ ಸಿಗ್ತಾ ಇಲ್ಲ. ಸೊ ಕಂಟಿನ್ಯೂಸ್ ಫಾಲೋಅಪ್ನಾಗಿದ್ದೀವಿ. ನಾವು ಪ್ರತಿ ತಾಸಿಗೊಂದು ಮಾಹಿತಿ ತೊಗೋತಾ ಇದ್ದೀನಿ. ಪ್ರತಿ ಹಂತದಲ್ಲೂ ನಾವು ಇದರಲ್ಲಿದ್ದೀವಿ. ಯಾವುದನ್ನು ಇದರಲ್ಲಿ ಒತ್ತಡ ಆಗಲಿ ಇನ್ನೊಂದು ಅನ್ಯತಾ ಭಾವಿಸೋದು ಅವಶ್ಯಕತೆ ಇಲ್ಲ. ಇದರಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು PS ಅವರು ಎಲ್ಲ ರೀತಿಯಿಂದ ನಮ್ಮ ಮೇಲಾಧಿಕಾರಿಗಳ ಆದೇಶದ ಮುಖಾಂತರ ನಾವು ಮಾಡ್ತಾಯಿದ್ದೀವಿ.